ಭೋಜ್ಪುರಿ ಸಿನಿರಂಗದ ಸೂಪರ್ ಸ್ಟಾರ್ಗೆ ಸಿಎಂ ಸ್ಥಾನ ಸಿಗುತ್ತಾ ಅಥವಾ ಡಿಲ್ಲಿ ಜನರಿಂದ ಆಪರೇಷನ್ ಕಮಲಕ್ಕೆ ಸಿಂಹಾಸನ ಸಿಗುತ್ತಾ? ಯಾರಿಗೆ ಸಿಗುತ್ತೆ ಸಿಂಹಾಸನ ಅನ್ನೋದಾದ್ರೆ ದೆಹಲಿ ಸೇರಿ ದೇಶದ 15 ರಾಜ್ಯಗಳಲ್ಲಿ ಬಿಜೆಪಿ ನೇರ ಅಧಿಕಾರಕ್ಕೆ. ಈಗ ದೆಹಲಿ ಸಿಎಂ ರೇಸ್ನಲ್ಲಿ 5 ಇದ್ದಾರೆ. ಯಾರಿಗೆ ಒಲಿಯಲಿದೆ ಇಂದ್ರಪ್ರಸ್ಥದ ಸಿಂಹಾಸನ ಅಂತ ನೋಡೋದಾದ್ರೆ ದೆಹಲಿ ಸಿಂಹಾಸನದ ರೇಸ್ನಲ್ಲಿ 5 ಇದ್ದಾರೆ. ಯಾರ್ಯಾರು ಆ 5? ದೆಹಲಿ ಸಿಂಹಾಸನದ ರೇಸ್ನಲ್ಲಿ ಪರ್ವೇಶ್ ವರ್ಮಾ ನವದೆಹಲಿ ಕ್ಷೇತ್ರದಿಂದ ಮತ್ತು ವೀರೇಂದ್ರ ಗುಪ್ತಾ ರೋಹಿಣಿ ಕ್ಷೇತ್ರದಿಂದ, ಮಜಿಂದರ್ ಸಿಂಗ್ ಸಿರ್ಸಾ ಕ್ಷೇತ್ರದಿಂದ ಮಜಿಂದರ್ ಸಿಂಗ್ ಇವರು ಕೂಡ ಸಿಎಂ ರೇಸ್ನಲ್ಲಿದ್ದಾರೆ. ಗೌತಮ್ ದುಷ್ಯಂತ್ ಇವರು ಕೂಡ ಸಿಎಂ ರೇಸ್ನಲ್ಲಿ ಮತ್ತು ಹರೀಶ್ ಖುರಾನಾ ಮೋತಿ ನಗರ ಈ 5 ಕೂಡ ಸಿಎಂ ರೇಸ್ನಲ್ಲಿದ್ದಾರೆ. ಡೆಲ್ಲಿ ಸಿಂಹಾಸನಕ್ಕೇರೋದಕ್ಕೆ 5 ಈಗ ಸಿಎಂ ರೇಸ್ನಲ್ಲಿದ್ದಾರೆ. 27 ವರ್ಷಗಳ ಬಳಿಕ ರಾಷ್ಟ್ರ ರಾಜಧಾನಿಯಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಈ ಸಂದರ್ಭದಲ್ಲೇ 5 ಜನರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಈ 5 ಜನರಲ್ಲಿ ಯಾರಿಗೆ ಸಿಎಂ ಸ್ಥಾನ ಒಲಿಯುತ್ತೆ ಅಂತ ಈಗ ಹೈಕಮಾಂಡ್ ಕುತೂಹಲಕಾರಿಯಾಗಿದೆ. ಅವರ ನಿರ್ಧಾರ ಮುಖ್ಯಮಂತ್ರಿ ಯಾರಾಗ್ತಾರೆ ಎಂಬುದು ಈಗ ಬಿಜೆಪಿ ಹೈಕಮಾಂಡ್ ನಿರ್ಧರಿಸ್ತಾ ಇದೆ. ಕಾದಷ್ಟೇ ನೋಡಬೇಕಾಗುತ್ತೆ. ಮತ್ತು ದೆಹಲಿ ಬಿಜೆಪಿ ಅಧ್ಯಕ್ಷ ವೀರೇಂದ್ರ ಸಚ್ದೇವ್ ಕೂಡ ಇದೇ ರೀತಿ ಹೇಳಿಕೆ ಕೊಟ್ಟಿದ್ರು. ಹೈಕಮಾಂಡೇ ಯಾರು ಸಿಎಂ ಆಗ್ತಾರೆ ಅಂತ ಕೂಡ ಹೇಳ್ತಾರೆ, ಕಾದಷ್ಟೇ ನೋಡಬೇಕಾಗುತ್ತೆ ಅಂತ ಅವರು ಕೂಡ ಈ ಹೇಳಿಕೆ ಕೊಟ್ಟಿದ್ರು ಸಚ್ದೇವ್ ಅವರು. ಈ ನಡುವೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾರು ಸಿಎಂ ಆಗ್ತಾರೆ ಅಂತ ಸಚ್ದೇವ್ ಕೂಡ ಹೇಳಿದ್ರು. ಮುಖ್ಯಮಂತ್ರಿ ಅಭ್ಯರ್ಥಿಯನ್ನೇ ಘೋಷಣೆ ಮಾಡದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲೆಕ್ಷನ್ ನಡೆಸಿದ್ರು. ಈಗ ರೇಸ್ನಲ್ಲಿ ಭೋಜ್ಪುರಿ ನಟ ಕಮ್ ಸಂಸದ ಮನೋಜ್ ತಿವಾರಿ ಆಯ್ಕೆಯಲ್ಲಿ ಬಿಹಾರ್ನಲ್ಲಿ ಬಿಜೆಪಿಗೆ ಲಾಭವಾಗಿದೆ. ಈ ಹಿನ್ನೆಲೆಯಲ್ಲಿ ಈ ರೇಸ್ನಲ್ಲಿ ಭೋಜ್ಪುರಿ ನಟ ಕಮ್ ಸಂಸದ ಮನೋಜ್ ತಿವಾರಿ ಈ ರೇಸ್ನಲ್ಲಿ ಕೂಡ ಇವರು ಕೂಡ ಇದ್ದಾರೆ. ಮತ್ತು ಲಾಂಗ್ ಪಾಲಿಟಿಕ್ಸ್ ದೃಷ್ಟಿಯಿಂದ ಸುಷ್ಮಾ ಸ್ವರಾಜ್ ಪುತ್ರಿ ಕೂಡ ಇದ್ದಾರೆ. ಬನ್ಸಾರಿ ಕೂಡ ಲಕ್ ಒಲಿಯುತ್ತಾ ಅಂತ ಕಾದಷ್ಟೇ ನೋಡಬೇಕಾಗುತ್ತೆ. ಈಗ ಸಿಎಂ ರೇಸ್ನಲ್ಲಿ ಸತೀಶ್, ಅಶೀದ್ ಸೂದ್ ಮತ್ತು ಜಿತೇಂದ್ರ ಮಹಾಜನ್ ಮತ್ತು ಡೆಲ್ಲಿ ಗದ್ದುಗೆ ಏರಲಿಕ್ಕೆ ಸ್ಮೃತಿ ಇರಾನಿ ಕೂಡ ಇದ್ದಾರೆ. ಇವರೆಲ್ಲರೂ ಕೂಡ ಸಿಎಂ ರೇಸ್ನಲ್ಲಿ ಇದ್ದಾರೆ. ಈಗ ಡೆಲ್ಲಿ ಯಾರಿಗೆ ಒಲಿಯುತ್ತೆ ಪಟ್ಟ ಅಂತ ನೋಡಬೇಕಾಗುತ್ತೆ. ಈ ನಡುವೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಬನ್ಸಾರಿ, ಸ್ವರಾಜ್ ಮತ್ತು ವೀರೇಂದ್ರ ಸಚ್ದೇವ್, ಪ್ರಮೇಶ್ ಇವರೆಲ್ಲರೂ ಕೂಡ ಇರುವಂಥದ್ದು. ಪಕ್ಷದ ದೆಹಲಿ ಅಧ್ಯಕ್ಷರಾಗಿರುವ ಸಚ್ದೇವ್ ಅವರು ಕೂಡ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ರು. ದಿವಂಗತ ಸುಷ್ಮಾ ಸ್ವರಾಜ್ ಅವರ ಪುತ್ರಿ ಬನ್ಸಾರಿ ಸ್ವರಾಜ್ ಅವರು ಕೂಡ ಪಕ್ಷದ ರಾಜ್ಯ ಮತ್ತು ಕೇಂದ್ರ ನಾಯಕತ್ವದಲ್ಲಿ ಖ್ಯಾತಿಯನ್ನು ಪಡೆದಿದ್ರು. ಅವರ ತಾಯಿ ದೆಹಲಿಯ ಕೊನೆಯ ಮಾಜಿ ಮುಖ್ಯಮಂತ್ರಿಯಾಗಿದ್ರು. ಈಗ ಇವರೆಲ್ಲರೂ ಕೂಡ ದೆಹಲಿ ಸಿಂಹಾಸನಕ್ಕೇರೋದಕ್ಕೆ ರೆಡಿಯಾಗಿದ್ದಾರೆ. ಯಾರಿಗೆ ಸಿಎಂ ಸ್ಥಾನ ಒಲಿಯುತ್ತೆ ಅಂತ ಕಾದಷ್ಟೇ ನೋಡಬೇಕಾಗುತ್ತೆ.